ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನೋ ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನ ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ, ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿಯವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ರು. ಜನ ಡೇಸ್ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. ಈ ರೀತಿಯ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದು, ಸೋಲಿನ ಶತಕ. ಅವರು ಸಂವಿಧಾನದ ಸಂಸ್ಥೆಗಳ ವಿರುದ್ಧ ಮತ್ತು ದೇಶದ ವ್ಯವಸ್ಥೆಯ ವಿರುದ್ಧ ಒಂದು ಫಾಲ್ಸ್ ನ್ಯಾರೇಟಿವ್ ಅನ್ನು ಕ್ರಿಯೇಟ್ ಮಾಡಿ ಅವರು ಜನರನ್ನ ದಾರಿ ತಪ್ಪಿಸಿ ಜನರ ವ್ಯವಸ್ಥೆಯ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರು. ಜನ ಒಂದು ನಯಾ ಪೈಸಾದಷ್ಟು ಸ್ವೀಕಾರ ಮಾಡಿಲ್ಲ. ಅವ್ರು ನೋಡ್ರಿ ಅಲ್ಲಿ ಹೋಗಿ ಹೇಳಿದ್ರು ಓಟ್ ಚೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ರಿಜೆಕ್ಟೆಡ್ ಕಾಂಗ್ರೆಸ್ ಪಾರ್ಟಿ. ಆದ್ದರಿಂದ ಇನ್ನಾದರೂ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಸ್ಟ್ರೈಕ್ ರೇಟು ಸೋ ಫಾರ್ ಇಟ್ ಈಸ್ ಎ ಲೀಡ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇನ್ ಜನರಲ್ ನೋಡಿದರೆ ಸ್ಟ್ರೈಕ್ ರೇಟ್ JDU, BJP, LJP ಈ ಮೂರು ಪಾರ್ಟಿದ್ದು 80-90% ಹೋಗ್ತಾ ಇದೆ. ಈಗಾಗಲೇ 101ರಲ್ಲಿ 84 ಲೀಡ್ ಇದೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡ್ತೀನಿ, ಲೀಡ್ ನನಗೆ ಗೊತ್ತಿದೆ, ಒಂದಷ್ಟು ಆ ಕಡೆ ಈ ಕಡೆ ಆಗ್ಬೋದು. JDU ಅದು ನಿಯರ್ ಅಬೌಟ್ 80 ಇದೆ. LJP 29ರಲ್ಲಿ 22 ಇದೆ. ಇದರರ್ಥ ಜನ ಡಿಸಿಸಿವ್ ಮ್ಯಾಂಡೇಟ್ ಅನ್ನು ಕೊಟ್ಟಾರೆ ಸ್ಟ್ರೈಕ್ ರೇಟ್ ನೋಡಿದರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ
ಅದೊಂದು ಮುಳುಗುತ್ತಿರುವ ಹಡಗು. ರಾಹುಲ್ ಗಾಂಧಿ ಸ್ವತಃ ಮುಳುಗುವುದಷ್ಟೇ ಅಲ್ಲದ, ನೀವು ಜನಕ್ಕೂ ಅನುಭವದ ಸಾಮಾನ್ಯ ಜನಕ್ಕೆ ವಿಶೇಷವಾಗಿ ಈ ನದಿಯಲ್ಲಿ ಸಮುದ್ರದಲ್ಲಿ ಈಜುಗಾರರಿಗೆ ಭಾಳ ಚೆನ್ನಾಗಿ ಅನುಭವ ಇದೆ. ಯಾರಾದರೂ ನದಿಯಲ್ಲಿ ಕೆರೆಯಲ್ಲಿ ಮುಳುಗ್ತಾ ಇದ್ದಾರೆ, ಎಕ್ಸ್ಪರ್ಟ್ಗಳು ಅವ್ರನ್ನ ಉಳಿಸ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಆ ಸಂಪೂರ್ಣ ಅನುಭವ ಇರಬೇಕಿಲ್ಲ ಅಂತಂದ್ರೆ ಅವ್ರನ್ನ ಗಟ್ಟಿಡ್ಕೊಂಡು ಅವ್ರನ್ನ ಮುಳುಗಿಸಿಬಿಡ್ತಾರೆ. ರಾಹುಲ್ ಗಾಂಧಿ ಇವತ್ತು ಮುಳುಗುವುದರಲ್ಲಿ ಮತ್ತು ಮುಳುಗಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದೆ. ನಾವು ಸ್ವತಃ ಮುಳುಗೋದಂದ್ರೆ ಬೇರೆದವ್ರನ್ನು ಮುಳುಗಿಸ್ತಾರೆ. ಅವರು ಎಲ್ಲೆಲ್ಲಿ ಯಾರ ಜೋಡಿ ಅಲೈನ್ಸ್ ಮಾಡ್ಕೋತಾರೆ, ಆ ಎಲ್ಲ ಅಲೈನ್ಸ್ ಪಾರ್ಟಿಗಳಲ್ಲಿ ಮೇಜರ್ ಪಾರ್ಟಿ ಇದ್ದರೂ ಸಹಿತ ಅವರು ಫುಲ್ ಮುಳುಗಿ ಹೋಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರಲ್ಲ, ಹೈಡ್ರೋಜನ್ ಬಾಂಬು, ಅಟಮ್ ಬಾಂಬು, ಅವ್ರು ಮೋಸ್ಟ್ಲಿ ನನಗೆ ಅನ್ನಿಸ್ತದ ತಮ್ಮ ಅಲೈನ್ಸ್ಗಳಿಗೆ ಬಾಂಬ್ ಹಾಕ್ತಿದ್ದಾರೆ. ಅವರು ಈಸ್ ಬಾಂಬಿಂಗ್ ಈಸ್ ಓನ್ ಪಾರ್ಟಿ ಆ್ಯಂಡ್ ಅಲೈನ್ಸ್ ಪಾರ್ಟ್ನರ್ ಆಲ್ಸೋ. ಹಾಗಾಗಿ ಸೋಲಿನ ಶತಕದ ಸಂಭ್ರಮವನ್ನು ಆಚರಿಸುವಂಥ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ವಿ ಶುಡ್ ಕಾಂಗ್ರ್ಯಾಚುಲೇಟ್ ಮಿಸ್ಟರ್ ರಾಹುಲ್ ಗಾಂಧಿ ಆಲ್ಸೋ. ಯಾಕಂದ್ರೆ ಸೋಲಿನ ಶತಕ. ಈ ಹಿನ್ನೆಲೆಯೊಳಗೆ ನಾನು ಮತ್ತೊಮ್ಮೆ ಬಿಹಾರದ ಜನತೆಗೆ ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನೋ ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರ್ತಿಲ್ಲ. ಜಂಗಲ್ ರಾಜ್ಯವನ್ನ ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ, ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿ ಅವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ರು. ಜನ
ಡೇಸ್ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. ಈ ರೀತಿಯ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದು. ಸೋಲಿನ ಶತಕ. ಅವರು ಸಂವಿಧಾನದ ಸಂಸ್ಥೆಗಳ ವಿರುದ್ಧ ಮತ್ತು ದೇಶದ ವ್ಯವಸ್ಥೆಯ ವಿರುದ್ಧ ಒಂದು ಫಾಲ್ಸ್ ನ್ಯಾರೇಟಿವ್ ಅನ್ನು ಕ್ರಿಯೇಟ್ ಮಾಡಿ ಅವರು ಜನರನ್ನ ದಾರಿ ತಪ್ಪಿಸಿ ಜನರ ವ್ಯವಸ್ಥೆಯ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರು. ಜನ ಒಂದು ನಯಾ ಪೈಸಾದಷ್ಟು ಸ್ವೀಕಾರ ಮಾಡಿಲ್ಲ. ಅವ್ರು ನೋಡ್ರಿ ಅಲ್ಲಿ ಹೋಗಿ ಹೇಳಿದ್ರು ಓಟ್ ಚೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ರಿಜೆಕ್ಟೆಡ್ ಕಾಂಗ್ರೆಸ್ ಪಾರ್ಟಿ. ಆದ್ದರಿಂದ ಇನ್ನಾದರೂ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಸ್ಟ್ರೈಕ್ ರೇಟು ಸೋ ಫಾರ್ ಇಟ್ ಈಸ್ ಎ ಲೀಡ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇನ್ ಜನರಲ್ ನೋಡಿದರೆ ಸ್ಟ್ರೈಕ್ ರೇಟ್ JDU, BJP, LJP ಈ ಮೂರು ಪಾರ್ಟಿದ್ದು 80-90% ಹೋಗ್ತಾ ಇದೆ.